ಇನ್ನು ಅಮೆರಿಕ ಆಂತರಿಕ ವಿಚಾರಗಳನ್ನ ಚರ್ಚೆ ಮಾಡಬಾರದು, ಅಂದ್ರೆ ತೀರ್ಮಾನ ಮಾಡಬಾರದು. ಹೀಗಾದ್ರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು? ಕಾಶ್ಮೀರದ ವಿಚಾರದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಯಾಕೆ? ಇದಕ್ಕಿಂತ ಭಾರತಕ್ಕೆ ದೊಡ್ಡ ಹಿನ್ನಡೆ ಇನ್ನೊಂದಿಲ್ಲ. ಆಂತರಿಕ ವಿಚಾರ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಈ ವಿಚಾರದಲ್ಲಿ ಕೇಂದ್ರ ಸ್ಪಷ್ಟ ಉತ್ತರವನ್ನ ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ಆಂತರಿಕ ವಿಚಾರಗಳನ್ನ ತೀರ್ಮಾನ ಮಾಡಬಾರದು. ಹೀಗಾದ್ರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು? ಕಾಶ್ಮೀರದ ವಿಚಾರದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸೋದು ಯಾಕೆ? ಇದಕ್ಕಿಂತ ಭಾರತಕ್ಕೆ ದೊಡ್ಡ ಹಿನ್ನಡೆ ಇನ್ನೊಂದಿಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೇಳಿದ್ರು ಅನ್ನೋ ಕಾರಣಕ್ಕೆ ಮಾಡಿದ್ವಾ? ಅಮೆರಿಕ ಹಾಗಾದರೆ ಅಮೆರಿಕ ನಮ್ಮ ವಿಷಯಗಳನ್ನು ತೀರ್ಮಾನ ಮಾಡೋದಾದರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು? ಹಾಗಾದರೆ ಈಗ ಅವರು ಕಾಶ್ಮೀರಲ್ಲಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಭಾರತಕ್ಕೆ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ. ಯಾಕಂದರೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ, ಇಂಟರ್ನಲ್ ಮ್ಯಾಟರ್, ಜಮ್ಮು ಕಾಶ್ಮೀರ ಅವಿಭಾಜ್ಯ ಅಂಗ, ಭಾರತದ ಅವಿಭಾಜ್ಯ ಅಂಗ. ಅದು ಹಾಗಿರುವಾಗ ಯಾರೋ ಬಂದು ಬೇರೆ ದೇಶದವರು ಬಂದು ನಮ್ಮದರಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಕಾಶ್ಮೀರದ ಇಶ್ಯೂ ಸೆಟ್ಲ್ ಆಗಿದೆಯಾ, ಮತ್ತೆ ರೀಓಪನ್ ಮಾಡ್ತಾ ಇದ್ದೇವೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಇಲ್ದಂಗಾಗಿದೆ. ಬರೀ ಭಾಷಣ ಮಾಡಿಬಿಟ್ರೆ ಉತ್ತರ ಸಿಗೋದಿಲ್ಲ. ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಅಂತ ನಾವು ಆಗ್ರಹ ಮಾಡಿದ್ವಿ. ಅಮೆರಿಕ ಹೇಳಿದ್ರು ಅನ್ನೋ ಕಾರಣಕ್ಕೆ ಮಾಡಿದ್ವಾ? ಅಮೆರಿಕ ಹಾಗಾದರೆ ಅಮೆರಿಕ ನಮ್ಮ ವಿಷಯಗಳನ್ನು ತೀರ್ಮಾನ ಮಾಡೋದಾದರೆ ನಮ್ಮ ಸಾರ್ವಭೌಮತ್ವದ ವಿಷಯ